ಉದ್ಯಮಿಯನ್ನ ಅಡ್ಡಗಟ್ಟಿ ದರೋಡೆ ಮಾಡಿದ ಗ್ಯಾಂಗ್ ಬಂಧನವಾಗಿದೆ. ಮಾದನಾಯಕನಹಳ್ಳಿ ಪೊಲೀಸರಿಂದ 5 ಬಂಧನ. ಸೂರ್ಯ, ಸೋಮಶೇಖರ್, ಕಾರು ಚಾಲಕ ಚೇತನ್ ಬಂಧನವಾಗಿದೆ. ಮಾದನಾಯಕನಹಳ್ಳಿ ಕುದುರುಗೆರೆ ಬಳಿ ನಡೆದಿದ್ದಂತಹ ಘಟನೆ. ರಿಸರ್ಚ್ ಸೆಂಟರ್ ಹೆಸರಿನಲ್ಲಿ ಉದ್ಯಮ ಮಾಡ್ತಾ ಇದ್ರು ಉದ್ಯಮಿ. ಕಾರ್ನಲ್ಲಿ 1,05,00,000 ಉದ್ಯಮಿ ತೆಗೆದುಕೊಂಡು ಹೋಗ್ತಾ ಇದ್ರು. ಆ ವೇಳೆ ಕಾರನ್ನ ಅಡ್ಡಗಟ್ಟಿ ಈ ಗ್ಯಾಂಗ್ ಹಣವನ್ನ ದೋಚಿತ್ತು. ಇದೇ ಗ್ಯಾಂಗ್ ಅನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಅವರಿಂದ ದೋಚಿದ್ದ ಹಣವನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ದರೋಡೆಕೋರರ ಫೋಟೋವನ್ನು ಕೂಡ ಗಮನಿಸ್ತಿದ್ದೀರಿ. 15 ದಿವಸ ಹಿಂದೆ ಮೋರ್ ದೆನ್ 1 crore ಒಂದು ಡೆಕಾಟಿ ಆಗಿತ್ತು. ಅದರಲ್ಲಿ ಟೋಟಲ್ 85.50 lakh ಕ್ಯಾಶ್, 2 ಕಾರು ಮತ್ತು ಮೊಬೈಲ್ ಸೆಟ್ಸ್ ರಿಕವರಿ ಆಗಿದೆ. ಇಲ್ಲಿ ಇಬ್ಬರು ಟೋಟಲ್ 10 ಜನ ಆರೋಪಿ ಇದ್ದಾರೆ. ಅದರಲ್ಲಿ 5 ಜನ ಪೊಲೀಸರು ಅರೆಸ್ಟ್ ಮಾಡಿ, ಇನ್ನೂ 5 ಜನ ಬಗ್ಗೆ ನಿಖರವಾಗಿ ಮಾಹಿತಿ ಇದೆ. ಅದರ ಬಗ್ಗೆ ಕೂಡ ಅವರು ಜೈಲು ಮಾಡ್ತಾ ಇದ್ದಾರೆ ಹಿಡಿಲಿಕ್ಕೆ. ಇದರಲ್ಲಿ ವಿಶೇಷವಾಗಿ ಯಾರು ಕಂಪ್ಲೇನೆಂಟ್ ಯಾರಿದ್ದಾರ, ಆ ಕಂಪ್ಲೇನೆಂಟ್ ಕಡೆಯಿಂದನೇ ಅವ್ರು ಕಂಪ್ಲೇನೆಂಟ್ ಒಬ್ಬ ಪರಿಚಿತ ಅವ್ರ ಕಡೆಯಿಂದನೇ ಮಾಹಿತಿ ಹೋಗಿ ಕಾರಲ್ಲಿ ಈ ಥರ ಇಷ್ಟು ದುಡ್ಡು ಹೋಗ್ತಾ ಇದೆ ಅಂತ ಇವ್ರಿಗೆ ಮಾಹಿತಿ ಕೊಟ್ಟರು ಅವರು. ಇದಕ್ಕೋಸ್ಕರ ಸ್ಪೆಸಿಫಿಕ್ ಮಾಹಿತಿ ಆಧಾರದಲ್ಲಿ ಕಾರ್ಗೆ ಅಡ್ಡ ಹಾಕಿ ಅದೆಲ್ಲ ಅಮೌಂಟ್ ತೊಗೊಂಡಿದ್ರು. ಆಲ್ಮೋಸ್ಟ್ 90% ರಿಕವರಿ ಆಗಿದೆ. ಇನ್ನೂ ಕೆಲವು ಆರೋಪಿ ಸಿಗಬೇಕು, ಅವ್ರ ಕಡೆಯಿಂದ ಕೂಡ ರಿಕವರಿ ಇದೆ. ಇದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಇದರಲ್ಲಿ 2-3 ಆರೋಪಿಯವರು ಅವ್ರ ರೌಡಿ ಶೀಟರ್ಸ್ ಕೂಡ ಇದ್ದಾರೆ. ಅವ್ರ ಬಗ್ಗೆ ಗುಂಡಾಕ್ಟ್ ಕೂಡ ನಾವು ಪ್ರಪೋಸ್ ಮಾಡ್ತಾ ಇದ್ದೀವಿ ಮತ್ತು ಎಕ್ಸ್ಟರ್ನಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡ್ತೀವಿ. ಬನ್ನಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಎಲ್ಲಿ ಪೊಲೀಸರ ಕೈಗೆ ಈ ದರೋಡೆಕೋರರು ಸಿಕ್ಕಿಬಿದ್ರು, ಜೊತೆಗೆ ಅವರು ದರೋಡೆ ಮಾಡಿದಂತಹ ಅಷ್ಟು ಮೊತ್ತವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆಯಾ, ಹೇಗೆ? ಮಧುಶ್ರೀ, ಇದು ಕಳೆದ ಕೆಲ ದಿನಗಳ ಹಿಂದೆ ನಡೆದಿದ್ದಂಥದ್ದು. ಅಂದ್ರೆ ಸುಮಾರು ಈ ಯಲಹಂಕ ವಿದ್ಯಾರಣ್ಯಪುರ ಭಾಗದಿಂದ 1,05,00,000 ಹಣವನ್ನು ಒಂದು ಕಾರಿನಲ್ಲಿ ತೆಗೆದುಕೊಂಡು ಬರ್ತಿರ್ತಾರೆ. ಆ ಕಾರಿನಲ್ಲಿ ತೆಗೆದುಕೊಂಡು ಬರ್ತಿದ್ದ ಸಂದರ್ಭದಲ್ಲಿ ಒಂದು ಪಿಸ್ತೂಲನ್ನು ತೋರಿಸಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಡ್ಡಗಟ್ಬಿಟ್ಟು ಹಣವನ್ನು ಪೂರ್ತಿ ದೋಚಿರ್ತಾರೆ. ಅಂದ್ರೆ ದರೋಡೆಯನ್ನ ಮಾಡಿರ್ತಾರೆ. ಪ್ರಮುಖವಾಗಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಮಾದನಾಯಕನಹಳ್ಳಿ ಪೊಲೀಸರಿಗೆ ಈ ಒಂದು ದುಡ್ಡನ್ನ ತಗೊಂಡ್ಬರುವಂತ ವೆಹಿಕಲಿನ ಡ್ರೈವರ್ ಯಾರಿದ್ದಾನೆ ಚೇತನ್ ಅಂತ ಹೇಳಿ ಅವನ ಮೇಲೆ ಅನುಮಾನ ಬರುತ್ತೆ. ಅವನನ್ನ ಹಿಡಿದು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವನೇ ಇನ್ಫಾರ್ಮೆಂಟ್ ಅಂತ ಗೊತ್ತಾಗುತ್ತೆ. ಉಳಿದಂತೆ ಇನ್ನೊಂದಷ್ಟು ಜನ ಏನ್ ಆರೋಪಿಗಳಿದ್ದಾರೆ, ಇದರಲ್ಲಿ ವಿನಯ್, ಬಸವ ಅಲಿಯಾಸ್ ಸೋಮ ಅಲಿಯಾಸ್ ಡೆಡ್ಲಿ ಸೋಮ ಅಂತ ಏನು ಇವರೆಲ್ಲ ಆರೋಪಿಗಳೇನಿದ್ರೆ ಇದರಲ್ಲಿ 2 ರೌಡಿ ಶೀಟರ್ಗಳು ಸಹಿತ ಇರ್ತಾರೆ. ಇವರೆಲ್ಲರೂ ಸೇರ್ಕೊಂಡು ರೈಸ್ ಪುಲ್ಲಿಂಗಿಗೆ ಸಂಬಂಧಪಟ್ಟಿದ್ದಂತ ಒಂದು ದೊಡ್ಡ ಮೊತ್ತದ ಅಮೌಂಟ್ ಟ್ರಾವೆಲ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದು ಗೊತ್ತಾದ್ಮೇಲೆ ಪ್ಲಾನ್ ಮಾಡಿ ಒಂದು ನಕಲಿ ಪಿಸ್ತೂಲನ್ನು ಸಹಿತ ತೋರಿಸಿ ರಾಬರಿಯನ್ನ ಮಾಡಿರ್ತಾರೆ. ಈಗ ಸುಮಾರು 90% ಹಣ ರಿಕವರಿ ಆಗಿದೆ. ಅಂದ್ರೆ ಸುಮಾರು 85 ಲಕ್ಷ ರೂಪಾಯಿ ನಗದು ರಿಕವರಿ ಆಗಿದೆ. ಇನ್ನು ಸುಮಾರು ಒಂದು 20 ಲಕ್ಷ ರೂಪಾಯಿ ಹಣ ರಿಕವರಿ ಆಗ್ಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.